ವೀಕ್ಷಕ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯಲ್ಲಿ ವೆಂಕಟೇಶ್ ಎಂಬುವರ ಪುತ್ರ ಮುಕುಂದ್ 10ನೇ ತರಗತಿಯ ವಿದ್ಯಾರ್ಥಿ ನೇಣಿಗೆ ಶರಣಾಗಿದ್ದಾನೆ. 10ನೇ ತರಗತಿಯ ವಿದ್ಯಾರ್ಥಿ ನೇಣಿಗೆ ಶರಣು. ವಿದ್ಯಾರ್ಥಿಯೋರ್ವ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ಘಟನೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯಲ್ಲಿ ವೆಂಕಟೇಶ್ ಎಂಬುವರ ಪುತ್ರ 15 ವರ್ಷದ ಮುಕುಂದ ವಾಸವಿ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ. ಮೃತ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ವಿದ್ಯಾರ್ಥಿಯು ಚೆಸ್ ಆಟದಲ್ಲಿ ರಾಜ್ಯ ಮಟ್ಟದ ಚೆಸ್ ಆಟಗಾರ ಎಂದು ಹೇಳಲಾಗುತ್ತಿದೆ. ಮೃತನ ಕುಟುಂಬಸ್ಥರು ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪೊಲೀಸ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಲೋಕಾಯುಕ್ತರು ಬೆಸ್ಕಾಂ ಇಲಾಖೆಯ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಬೆಸ್ಕಾಂ ಜನರಲ್ ಮ್ಯಾನೇಜರ್ ನಾಗರಾಜ್ ಮನೆ ಮೇಲೆ ದಾಳಿ ಪ್ರಕರಣ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಲೋಕಾಯುಕ್ತ ದಾಳಿ. ಪಟ್ಟಣದ ಬಾಪೂಜಿ ನಗರದ ಬಸವೇಶ್ವರ ದೇಗುಲ ಹಿಂಭಾಗದಲ್ಲಿರೋ ಮನೆಯಲ್ಲಿ ಪರಿಶೀಲನೆ. ಬೆಸ್ಕಾಂ ಮ್ಯಾನೇಜರ್ ಪತ್ನಿ ಕರೆದುಕೊಂಡು ಶಿಕ್ಷಣ ಸಂಸ್ಥೆಗೆ ತೆರಳಿರೋ ಅಧಿಕಾರಿಗಳು. ನಾಗರಾಜ್ ಪತ್ನಿ ಸಮ್ಮುಖದಲ್ಲಿ BEd ಕಾಲೇಜಿನಲ್ಲಿ ಪರಿಶೀಲನೆ. ನಾಗರಾಜ್ಗೆ ಸಂಬಂಧಿಸಿದ BEd ಕಾಲೇಜು, DEd ಕಾಲೇಜು, ITI ಕಾಲೇಜು, PU ಕಾಲೇಜು ಸೇರಿ 4 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರೋ ನಾಗರಾಜ್ ಕೂಡ್ಲಿಗಿ ತಾಲೂಕಿನಲ್ಲಿಯೇ 2 ಪೆಟ್ರೋಲ್ ಬಂಕ್ ಹೊಂದಿರೋ ನಾಗರಾಜ್. ಗುಡೇಕೋಟಿ ಹೋಬಳಿಯಲ್ಲಿ 1 ಪೆಟ್ರೋಲ್ ಬಂಕ್, ಕೂಡ್ಲಿಗಿಯಿಂದ 6 ಕಿಲೋಮೀಟರ್ ದೂರದ ವೀರಾಪುರ ಗ್ರಾಮದ ಬಳಿ 1 ಪೆಟ್ರೋಲ್ ಪಂಪ್ ಹೊಂದಿರೋ ನಾಗರಾಜ್. ಪರಿಶೀಲನೆ ಮುಂದುವರಿಸ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ SP ಸಿದ್ದರಾಜು, DYSP ಮೃತ್ಯುಂಜಯ. ಕೂಡ್ಲಿಗಿ ವೆಂಕಟೇಶ್ ಕಾಲೇಜ್ ಮತ್ತು ನಿವಾಸದಲ್ಲಿ ಲೋಕಾಯುಕ್ತರ ದಾಳಿ. ಬೆಂಗಳೂರಿನ ಬೆಸ್ಕಾಂ ಅಧಿಕಾರಿಗೆ ಸೇರಿದ ಕೂಡ್ಲಿಗಿಯ ವೆಂಕಟೇಶ್ವರ ಕಾಲೇಜ್ ಮತ್ತು ಕೂಡ್ಲಿಗಿಯ ಅವರ ನಿವಾಸ ಮತ್ತು ಪೆಟ್ರೋಲ್ ಬಂಕ್. ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆಯಲ್ಲಿರುವ ಪೆಟ್ರೋಲ್ ಬಂಕ್ಗಳಲ್ಲಿ ಏಕಕಾಲಕ್ಕೆ ದಾಳಿ. ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ವಿಜಯನಗರಗಳ ಅಧಿಕಾರಿಗಳಿಂದ ದಾಳಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ಉಚಿತ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡಲಾಯಿತು. ಒಕ್ಕಲಿಗರ ಸಂಘದ ವತಿಯಿಂದ ಉಚಿತ ದಿನದರ್ಶಿಕೆ ಬಿಡುಗಡೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದ್ದು, ಜನಾಂಗದ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಮತ್ತು ಕೂಲಿ ಕಾರ್ಮಿಕರುಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡ ಜಯಂತಿ, ಸಾರ್ವಜನಿಕ ಗಣೇಶೋತ್ಸವ, ರಾಜ್ಯ ಮಟ್ಟದ ದಸರಾ, ಕುಸ್ತಿ ಪಂದ್ಯಾಟಗಳಿಗೆ ಬಹುಮಾನ ವಿತರಣೆ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಹೋಗುತ್ತಿದೆ ಎಂದು ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ TM ಉಮಾಶಂಕರ್ ತಿಳಿಸಿದರು. ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ 2020-24 ಸಾಲಿನ ದಿನದರ್ಶಿಕೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ TM ಉಮಾಶಂಕರ್, ಲಿಂಗದಹಳ್ಳಿ, ಲಕ್ಕವಳ್ಳಿ, ಕಸಬಾ ಸೇರಿದಂತೆ ತಾಲೂಕಿನಾದ್ಯಂತ ಸುಮಾರು 12,000ದಷ್ಟು ಒಕ್ಕಲಿಗರು ಒಕ್ಕಲುತನದ ಜೊತೆಗೆ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತಾಲೂಕು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ KC ನಿಂಗೇಗೌಡ ಮಾತನಾಡಿ, ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಜೊತೆಗೆ ಲಿಂಗದಹಳ್ಳಿ ಹೋಬಳಿ ಒಕ್ಕಲಿಗರ ಸಂಘದ ಘಟಕವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಗುರುಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಮಾರ್ಗದರ್ಶನ ಹಾಗೂ ಶೃಂಗೇರಿ ಶಾಖಾ ಮಠದ ಗುಣನಾಥ ಸ್ವಾಮೀಜಿಗಳ ಸಲಹೆ ಸೂಚನೆಗಳಂತೆ ಜನಾಂಗದವರೆಲ್ಲರೂ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದು, ಒಕ್ಕಲಿಗರೆಲ್ಲರಿಗೂ ಉಚಿತವಾಗಿ ದಿನದರ್ಶಿಕೆಗಳನ್ನು ನೀಡಲಾಗುವುದು ಎಂದರು. ಉಚಿತ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ
ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿಎಂ ಉಮಾಶಂಕರ್, ಗೌರವ ಅಧ್ಯಕ್ಷ ಕೆಸಿ ನಿಂಗೇಗೌಡ, ಉಪಾಧ್ಯಕ್ಷ ಕೆವಿ ನಾಗೇಶ್ ಗೌಡ, ರಾಮಚಂದ್ರಪ್ಪ, ಕಾರ್ಯದರ್ಶಿ ಸುಂದರೇಶ ಗೌಡ, ಖಜಾಂಚಿ ಶಂಕರ್ ಮತ್ತು ಕುಮಾರಗೌಡ, ದೇವೇಗೌಡ, ಟಿಎಂ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಪ್ರದೀಪ್ HE, NKS TV4 ತರೀಕೆರೆ. ತರೀಕೆರೆ ತಾಲೂಕಿನ ಗೇರ್ಮರಡಿ ಗ್ರಾಮದಲ್ಲಿ ದಲಿತ ಮಾರುತಿಯವರನ್ನ ಹಲ್ಲೆ ಮಾಡಿದ ಗೊಲ್ಲ ಸಮುದಾಯದವರು ರಾಜ್ಯಾದ್ಯಂತ ಜಾತಿ ಭಯೋತ್ಪಾದನೆ ಮಾಡುತ್ತಿದ್ದಾರೆ ಎಂದು ಪ್ರೊಫೆಸರ್ ಹರಿರಾಮ್ ಅವರು ಹೇಳಿದ್ದಾರೆ. ಜಾತಿ ಭಯೋತ್ಪಾದನೆ ಮಾಡುತ್ತಿದ್ದಾರೆ ಪ್ರೊಫೆಸರ್ ಹರಿರಾಮ್. ತರೀಕೆರೆ ತಾಲೂಕಿನ ಗೇರಮರಡಿ ಗ್ರಾಮದಲ್ಲಿ ದಲಿತ ಮಾರುತಿ ಅವರ ಮೇಲೆ ಹಲ್ಲೆ ಮಾಡಿದ ಗೊಲ್ಲ ಸಮುದಾಯದ ಜನರು ರಾಜ್ಯಾದ್ಯಂತ ಜಾತಿ ಭಯೋತ್ಪಾದನೆ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಮುಖಂಡರಾದ ಪ್ರೊಫೆಸರ್ ಹರಿರಾಮ್ ಇಂದು ಪಟ್ಟಣದ ಹೋಟೆಲ್ ಅರಮನೆ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಪೊಲೀಸ್ನವರು ಈ ಕೇಸಿನ ಸಂಬಂಧ 15 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು, ಕೇವಲ 4 ಜನರನ್ನ ಮಾತ್ರ ಬಂಧಿಸಿ ಅಸ್ಪೃಶ್ಯತೆ ಆಚರಿಸಲು ಪ್ರೋತ್ಸಾಹ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂವಿಧಾನ ಆರ್ಟಿಕಲ್ 17ರಲ್ಲಿ ಭಾರತ ದೇಶದಲ್ಲಿಯೇ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ ಎಂಬ ಸತ್ಯವನ್ನು ಅರಿಯಬೇಕಾಗಿದೆ ಎಂದರು. ಭಾಸ್ಕರ್ ಪ್ರಸಾದ್ ಮಾತನಾಡಿ, ಪೊಲೀಸ್ನವರು ಎಫ್ಐಆರ್ ದಾಖಲಿಸಿದ ತಕ್ಷಣವೇ ಸಮಾಜ ಕಲ್ಯಾಣ ಇಲಾಖೆಯವರು ನೊಂದವರಿಗೆ ಪರಿಹಾರ ಕೊಡಬೇಕು. ಆದರೆ ಇದುವರೆಗೂ ಕೊಟ್ಟಿಲ್ಲ ಮತ್ತು ತಹಸೀಲ್ದಾರ್ ಅವರು ತಾಲೂಕು ದಂಡಾಧಿಕಾರಿಗಳಾಗಿದ್ದು ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡಿಲ್ಲ ಎಂದು ದೂರಿದ್ರು. ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು, ಇಲ್ಲವಾದರೆ ಪೊಲೀಸ್ ಇಲಾಖೆ ಮತ್ತು ಎಸ್ಪಿ ರವರು ಹೊಣೆಯಾಗುತ್ತಾರೆ. ನಾವು ಕಾನೂನು ಹೋರಾಟಕ್ಕೂ ಸಿದ್ಧ, ಬೀದಿ ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋದಂಡರಾಮ ಮಾತನಾಡಿ, ಅಧಿಕಾರಿಗಳು ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅಂತಹ ಅಧಿಕಾರಿಗಳ ಮೇಲೆಯೇ ನೆಗ್ಲಿಜೆನ್ಸಿ ಕೇಸ್ ದಾಖಲಿಸಬಹುದಾಗಿದೆ. ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ಎಚ್ಚರಿಕೆಯನ್ನು ಕೊಡುತ್ತಿದೆ, ಏಕೆಂದರೆ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂದು ಆಗ್ರಹಿಸಿದರು. ಕರಿಯಪ್ಪ ಗುಡಿಮನಿ ಅವರು ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಶಾಸಕರು, ಸಚಿವರನ್ನ ಶೋಷಿತ ದಲಿತ ಹಿಂದುಳಿದ ಜನರಿಂದ ಆಯ್ಕೆ ಮಾಡಲಾಗಿದೆ. ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸಿ ರಾಜ್ಯಾದ್ಯಂತ ಗೊಲ್ಲ ಸಮುದಾಯದವರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶೂದ್ರ ಶ್ರೀನಿವಾಸ್ ಶಂಕರ್, ರಾಮಲಿಂಗಯ್ಯ, ಕೆಸಿ ನಾಗರಾಜ್, ಟೈಗರ್ ಅರುಣ್, ಕೆ ಚಂದ್ರಪ್ಪ ಮಾತನಾಡಿದರು. ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಚಳುವಳಿ ಕೆ ಅಯ್ಯಪ್ಪ, ದಲಿತ ರಮೇಶ್, ಕರ್ಣ, ಡಾಕ್ಟರ್ ಶಿವಪ್ರಸಾದ್, ಓಂಕಾರಪ್ಪ, ಪ್ರಮೋದ್, ಸುನೀಲ್, ಬಾಲರಾಜ್, ಮಂಜುನಾಥ್, ಸ್ವಾಮಿ, ಆರ್ ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದು, ಪತ್ರಿಕಾಗೋಷ್ಠಿ ಮುಗಿದ ನಂತರ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಸಭೆಯಲ್ಲಿ 3 ದಿನಗಳೊಳಗಾಗಿ ಉಳಿದ 11 ಜನ ಆರೋಪಿಗಳನ್ನ ಬಂಧಿಸದಿದ್ದಲ್ಲಿ ತರೀಕೆರೆ ಚಲೋ ಕಾರ್ಯಕ್ರಮವನ್ನ ಮಾಡುವುದಾಗಿ ತಿಳಿಸಿದರು. ಈ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ತರೀಕೆರೆ ಉಪಾಧ್ಯಕ್ಷರಾದ ಹಾಲು ಮೂರ್ತಿ ರಾವ್, ತಹಸೀಲ್ದಾರ್ ರಾಜೀವ್, ಪೊಲೀಸ್ ನಿರೀಕ್ಷಕರಾದ ವೀರೇಂದ್ರ ಹಾಗೂ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಂದಾಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳೊಂದಿಗೆ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಗೇರಮರಡಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿನ ದೇವಸ್ಥಾನ ಪ್ರವೇಶ ಮಾಡಿದರು. ಪ್ರದೀಪ್ HE, NKS TV4 ತರೀಕೆರೆ. ಬಂದಿರತಕ್ಕಂಥದ್ದ ಅಥವಾ ಜಾತಿಯ ದುರಹಂಕಾರದಿಂದ ಬಂದಿರತಕ್ಕಂಥದ್ದ ಅವರಿಗೆ ನಾವು ಏನು ಹೇಳಬೇಕು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆ ಕೇವಲ ದಲಿತರಲ್ಲ, ಯಾರ್ಯಾರಿಗೆ ಮನಸ್ಸಾಕ್ಷಿ ಪ್ರಜ್ಞೆ ಅನ್ನೋದಿರ್ತದಲ್ಲ ಅವರೆಲ್ಲರಿಗೂ ಕೂಡ ಇದು ಬಹಳ ಅವಮಾನಕರವಾದಂಥದ್ದು, ಅಮಾನವೀಯವಾದಂಥದ್ದು ಮತ್ತು ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತದೆ. ಮತ್ತು ಅದು ಇಡೀ ಮಾನವ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಯಾಕಂತ ಹೇಳಿದ್ರೆ ಒಂದು ಎಂತಹ ದಿನ, ವರ್ಷದ ಮೊದಲನೇ ದಿನ, ಜನವರಿ ವರ್ಷದ ಮೊದಲನೇ ದಿನ, ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಹೊಸ ವರ್ಷವನ್ನು ನಾವು ಸ್ವಾಗತಿಸ್ತಾ, ಹೊಸ ವರ್ಷವನ್ನು ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತೇಳಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿರ್ಬೇಕಾಗಿದ್ದಂಥ ದಿನ ಒಬ್ಬ ವ್ಯಕ್ತಿಯನ್ನ ಜಾತಿಯ ಕಾರಣಕ್ಕೆ ಮತ್ತೆ ಆಜ್ಞೆನಲ್ಲಿ ಏನು ಬೇರೆ ಸುಮ್ಮನೆ ಕೆಲಸ ಇಲ್ಲದೆ ಸುಮ್ಮನೆ ಪೋಲಿಯಾಗಿ ಅಲಿಯೋಕ್ಕೆ ಹೋಗಿಲ್ಲ, ಅಥವಾ ಒಂದು ಕೆಲಸದ ಮೇಲೆ ಅಲ್ಲಿ ಹೋಗಿದ್ದಾನೆ. ಹಾಗಾಗಿ ಆ ಹೋಗಿದ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಿರುವ ರೀತಿ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ನಾನಿದನ್ನ ಇದು ಘಟನೆ ಅಂತ ಹೇಳೋದಿಲ್ಲ, ಇದೊಂದು ಸಣ್ಣ ಕೃತ್ಯ ಅಂತ ಹೇಳೋದಿಲ್ಲ, ಇದನ್ನ ನಾನು ಜಾತಿ ಭಯೋತ್ಪಾದನೆ ಅಂತ ಕರಿತೇನೆ. ದಿಸ್ ಇಸ್ ಅ ಕಾಸ್ಟ್ ಟೆರರಿಸಂ. ಇದು ಜಾತಿ ಭಯೋತ್ಪಾದನೆ.
ಯಾಕಂದರೆ ಭಯೋತ್ಪಾದನೆ ಅಂದರೆ ಏನು? ಇನ್ನೊಬ್ಬ ವ್ಯಕ್ತಿ ಅಥವಾ ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡೋದು. ಈಗ ಇವರು ಭಯ ಅಲ್ಲ, ಭಯದ ಜೊತೆಗೆ ಹಲ್ಲೆನೂ ಮಾಡಿದಾರಲ್ಲ. ಇದು ಇದು ಈ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತಿ ಭಯೋತ್ಪಾದನೆ ಇದೆ. ಮತ್ತು ಸುನೀಲ್ ಹೇಳ್ತಾ, ನಿಮ್ಮ ತಾಲೂಕಿನಲ್ಲಿ ಯಾವ್ಯಾವ ಭಾಗದಲ್ಲಿ ಇನ್ನೂ ಕೂಡ ಜಾತಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಆ ಜಾತಿ ಭಯೋತ್ಪಾದನೆ ಮಾಡುವಂಥ ಭಯೋತ್ಪಾದಕರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, ಈ ಥರದ ವಿಷಯಗಳನ್ನು ನೋಡ್ಕೋಬೇಕಾಗಿದ್ದು ಒಂದು ತಾಲೂಕು ಆಡಳಿತ, ಯಾರೋ ತಹಶೀಲ್ದಾರ್, ಅವ್ರ ಮೇಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಮತ್ತು ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಇಲಾಖೆ ಇದೆ. ನನಗೆ ಭಾಳ ಸರಿ ಅನುಮಾನ ಬರುತ್ತೆ, ಈ ಇಲಾಖೆ ಸತ್ತಿದೋ ಬದುಕಿದೆಯೋ ಅಂತ. ಗಮನಕ್ಕೆ ಬಂದಿದೆ, ಇದು ಅಮಾನವೀಯ ಕೃತ್ಯ. ಇದು ನಾವು ಕೂಡ ಅದನ್ನು ಯಾವತ್ತೂ ಒಪ್ಪಲ್ಲ, ನಾವು ಕೂಡ ಖಂಡಿಸ್ತೀವಿ. ಜಿಲ್ಲಾಡಳಿತದಲ್ಲೂ ಖಂಡಿಸ್ತೀವಿ, ತಾಲೂಕು ಆಡಳಿತದಲ್ಲೂ ಖಂಡಿಸ್ತೀವಿ, ಯಾರು ಕೂಡ ಒಪ್ಪಲ್ಲ. ಏನು ಕೃತ್ಯ ನಡೆದಿದೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ 100% ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರಿಗೆ ಏನು ಶಿಕ್ಷೆ ಆಗಬೇಕು, ಕಾನೂನು ನಡೆದು ಶಿಕ್ಷೆ ಆಗಬೇಕು. ಅದಕ್ಕೆ ನಾವು ಕೂಡ ಅದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಅದರಿಂದ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಈಗ ನೇರವಾಗಿ ಈಗ FIR ಆಗಿ ಮತ್ತು ಅದರ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ನಮಗೆ ಮಾಹಿತಿ ನೀಡ್ತಾರೆ. ಈ ಘಟನೆ ಆದ ನಂತರದಲ್ಲಿ ನಾವು ಕೂಡ ಖುದ್ದಾಗಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ನಮ್ಮ ತಹಶೀಲ್ದಾರ್ ಅವರು ಹೋಗಿದ್ದಾರೆ, ಮತ್ತು ನಾವು ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಜೊತೆ ಕೂಡ ನಾವು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈಗ ಏನು ಈ ಕೃತ್ಯ ನಡೆಸಿದ್ದಾರೆ, ಯಾರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ಹೊರಗೆ ಬರ್ತಕ್ಕಂಥ ಅವಕಾಶ ಕೊಡಲ್ಲ. ಮತ್ತು ಜೊತೆಗೆ 107 ಕೂಡ ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಾಕಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವರು. ಈಗ ಸದ್ಯಕ್ಕೆ ಏನಾಗಿದೆ, ಅವರು ಗ್ರಾಮದಲ್ಲಿ ನಾವು ಗ್ರಾಮಕ್ಕೆ ಭೇಟಿ ನೀಡಿದಾಗ ನಾವು ಹೋದಾಗ ಅವರು ಗ್ರಾಮದಲ್ಲಿ ಇಲ್ಲ ಅಂತ ಮಾಹಿತಿ ಬಂದಿದೆ. ಬಟ್ ಯಾವುದೇ ಕಾರಣಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಹಿಂಜರಿದಿಲ್ಲ ಅಂತ ನಮಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಾವು ಕೂಡ ಯಾವುದೇ ಕಾರಣಕ್ಕೂ ಅವ್ರ ಅದರಿಂದ ಎಸ್ಕೇಪ್ ಆಗಕ್ಕೆ ಯಾವುದೇ ಆಸ್ಪದವನ್ನು ಕೊಡಲ್ಲ. ನಾವು ಕೂಡ ಭದ್ರಾಗಿದ್ದೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕಾಗುತ್ತೆ ಈ ವಿಚಾರದಲ್ಲಿ. ಈಗ ನಾವೇನು ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಎಷ್ಟು ಸುಳ್ಳು ಮಾಹಿತಿ ಅಂತ ಹೇಳ್ತೀವಿ. ನೀವು ಸುಳ್ಳು ಹೇಳಿದ್ರಲ್ಲ, ನೀವು ಸಿಕ್ಕಿರೋ ಮಾಹಿತಿನ ಅಥವಾ ಗೊತ್ತಿಲ್ಲ, ಸುಳ್ಳು ಮಾಹಿತಿ ಎಷ್ಟಿದೆ ಅಂತ. ಘಟನೆಗೆ ಕಾರಣವಾದಂತಹ ಕುಮಾರ ಇವರು ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ಕೆ ಹೋಗುವಾಗ ದೇವಸ್ಥಾನದ ಗೇಟ್ಗೆ ಅಡ್ಡ ನಿಂತ್ಕೊಂಡು ಪೊಲೀಸರ ಸಮ್ಮುಖದಲ್ಲಿ ಘಟನೆ ಆದ ನಂತರ ನಿಂತ್ಕೊಂಡು ನಿಮ್ಮನ್ನ ದೇವಸ್ಥಾನ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಅಂತ ತಡಿತಾನೆ. ಘಟನೆ ಆದ ನಂತರ ಅವನ ಆರೋಪಿ ಆದ್ಮೇಲೆ ಅವನು ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ಕೆ ಬಿಡಲ್ಲ ಅಂತ ತಡಿತಾನಲ್ಲ, ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ತಲೆ ತಪ್ಪಿಸ್ಕೊಂಡಿದ್ರೆ ಸುಳ್ಳಾಯ್ತು ಒಂದು. ಎರಡನೇದು ಪ್ರೆಸ್ ಮೀಟ್ ಮಾಡ್ತಾರೆ ಅವರೆಲ್ಲ ಕೂತ್ಕೊಂಡು. ಪ್ರೆಸ್ ಮೀಟ್ ಮಾಡುವಾಗ ಸುರೇಶ್ ಅವರ ಹೆಸರು ಜಗದೀಶ ಕೂತ್ಕೊಂಡು ಹೇಳ್ತಾನೆ, ಇದು ತಲಾಂತರದ ಬಂದಿರುವಂತಹ ಒಂದು ನಮ್ಮ ಪದ್ಧತಿ, ಇದು ಅಸ್ಪೃಶ್ಯತೆ ಅನ್ನೋದು ನಮ್ಗೆ ಅದರ ನಂಬಿಕೆ ಇದೆ, ನಾವು ಅದನ್ನ ಅನುಸರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ನಾವೇನು ತಪ್ಪು ಮಾಡ್ತಾ ಇಲ್ಲ, ನಾವು ಕ್ರಿಮಿನಲ್ಗಳಲ್ಲ ಅಂತ ಹೇಳ್ತಾನೆ. ಒಬ್ಬ ಆರೋಪಿ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಅಸ್ಪೃಶ್ಯತೆಯನ್ನು ಸಮರ್ಥನೆ ಮಾಡ್ಕೊಳ್ತಾನೆ, ಮತ್ತೆ ಅವನ್ನ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಾ. ಈ ಎರಡೂ ಘಟನೆಗಳು ನಿಮ್ಮ ಮುಂದೆ ಇವಾಗ ನಿಮ್ಗಿದೆ, ಇದು ಸುಳ್ಳು ಅಂತ ಯಾರು ಹೇಳ್ತಾ ಇಲ್ಲ. ಇಲ್ಲಿ ಪತ್ರಿಕೆಗಳು ಬಂದಿದೆ. ಅವರನ್ನ ಅರೆಸ್ಟ್ ಮಾಡದೆ ಬಿಟ್ಕೊಂಡು ನೀವು ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವ ಅರ್ಥ ಇದೆ? ಯಾಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀವಿ? ಮಾತು ಏನು ಹೇಳಿದ್ರೆ ಅದೇ ಅಫೆನ್ಸ್ ಆಕ್ಷನ್ ತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಸರ್ ಒಂದು ನಿಮಿಷ ಪ್ಲೀಸ್, ನಿಮ್ಮಿಂದ ಅಫೆನ್ಸ್ ವಿವರಣೆ ಕೇಳಿಲ್ಲ. ನಾನು ಅಫೆನ್ಸ್ ಅಂತ ನಾನು ಹೇಳಾಯ್ತು, ಹೌದು. ಅವ್ರನ್ನ ಪ್ರೆಸ್ ಮೀಟ್ ಮಾಡಕ್ ಬಿಟ್ಟಿದ್ದೀರಾ, ಆರೋಪಿಗಳನ್ನ ಪ್ರೆಸ್ ಮೀಟ್ ಮಾಡಕ್ ಬಿಟ್ಟಿದ್ದೀರಾ. ದೇವಸ್ಥಾನ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮದಲ್ಲಿ ಎಲ್ಲರ ಸಹಕಾರದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಶಸ್ವಿಗೊಳಿಸಬೇಕೆಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು. ಎಲ್ಲರ ಸಹಕಾರದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಶಸ್ವಿಗೊಳಿಸಿ ರಾಯರೆಡ್ಡಿ ಹೇಳಿಕೆ. ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಬಾನಾಪುರ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಾನಾಪುರದಲ್ಲಿ ರವಿವಾರ ದಿವಸ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದ ಮತ್ತು ಯಲಬುರ್ಗಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರಿಂದ ಉದ್ಘಾಟನೆ ನೆರವೇರಿಸಲಾಯಿತು. ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡುತ್ತಾ, ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಬೆಳೆ ವಿಮೆ, ರೈತರ ಬೆಳೆ ಸಾಲ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ಇನ್ನೂ ಅನೇಕ ರೀತಿಯ ಉಪಯೋಗಗಳಿದ್ದು ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆ ಸೊಸೈಟಿ ಸಂಘಗಳನ್ನು ಉಳಿಸಿಕೊಳ್ಳಬೇಕು. ಈಗಾಗಲೇ ರಾಜಕೀಯ ರಂಗದಲ್ಲಿಯೂ ವಂಶ ಪಾರಂಪರ್ಯ ಅಧಿಕಾರ ದುರ್ಬಳಕೆಗಳು ನಡೆಯುತ್ತಿದ್ದು ಸಹಕಾರಿ ಸಂಘಗಳಲ್ಲಿ ಅಧಿಕಾರ ದುರ್ಬಳಕೆಗಳು ಆಗದಂತೆ ಮತ್ತು ವಂಶ ಪಾರಂಪರ್ಯ ಆಡಳಿತವನ್ನ ಆಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಇನ್ನುಳಿದವರಿಗೆ ಅವಕಾಶಗಳು ಸಿಗುವ ಹಾಗೆ ಆದಾಗ ಮಾತ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇನ್ನು ಲಾಭದಾಯಕ ಹೊಂದಲು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು PLD ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಶೇಖರಯ್ಯ ಹಿರೇಮಠ್ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸೊಸೈಟಿ ಷೇರು ಸದಸ್ಯರು ಹಾಗೂ ಬಾನಾಪುರ, ಲಕ್ಮಾಪುರ, ತಳಕಲ್, ಕೋಮಲಾಪುರ, ಚಿತ್ತಾಪುರ, ತಳಕಲ್, ಅಡವಿಹಳ್ಳಿ ಹಾಗೂ ಸೊಸೈಟಿಯ ಪದಾಧಿಕಾರಿಗಳು, ಗ್ರಾಮದ ಗುರು ಹಿರಿಯರು, ಗ್ರಾಮ ಪಂಚಾಯಿತಿಯ PDO ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಇನ್ನು ಅನೇಕರು ಉಪಸ್ಥಿತರಿದ್ದರು.
ಚೆನ್ನಯ್ಯ ಹಿರೇಮಠ್, NKS ಟಿವಿ 4 ಕುಕನೂರು. ಇದ್ರೆ ಅನುಕೂಲತೆಯನ್ನ ಮಾಡೋದ್ ಸಲುವಾಗಿ ಅಂದ್ರೆ ಮೂಲ ಉದ್ದೇಶಗಳು ಒಂದೇ ಅನ್ನೋದಕ್ಕೆ ನಾನು ಹೇಳಿದೆ. ಅದಕ್ಕೆ ಅದರ ಅನುಕೂಲತೆ ಸಿಗ್ತದೆ, ಸೊಸೈಟಿ ಅನುಕೂಲತೆ ಆಗ್ತದೆ. ಅದಕ್ಕೆ ಇವನ್ನ ತಾವೆಲ್ಲ ಬೆಳೆ ಸಾಲ ಇವೆಲ್ಲ ತೆಗೆದುಕೊಳ್ಳಿ ತಮ್ಮ ಮನೆತನನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ಹೆಚ್ಚಿನ ಸದಸ್ಯರಾಗ್ರಿ, ಸೊಸೈಟಿಗಳಲ್ಲಿ ಬರ್ರಿ ಮತ್ತು ಸೊಸೈಟಿ ಉಳಿಸ್ಕೋಬೇಕು. ನೀವು ಏನಾಗ್ಬಿಟ್ಟದೆ, ಸೊಸೈಟಿಯಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗಿಬಿಟ್ಟದೆ. ಸರ್ಕಾರದಲ್ಲಿ ಈಗಾಗಲೇ ಕರಪ್ಷನ್ ಇದೆ, ಸರ್ಕಾರದಲ್ಲೂ ಕರಪ್ಷನ್ ಆಗ್ಬಿಟ್ಟದ, ಮತ್ತೇನು ಆಗಿಲ್ಲ ಅಂತಲ್ಲ, ಆಗಿಬಿಟ್ಟಿದೆ. ಮತ್ತೆ ಇಲ್ಲಿನೂ ಏನಾಗಿದೆ, ಅಲ್ಲಿನೂ ಕೂಡ ಈ ವಂಶ ಪರಂಪರೆ ಆಡಳಿತ ಸರ್ಕಾರದ MLA MP ಅವರೇ, ಮನೆಯವರೇ ಅವರು, ಇಲ್ಲಿನೂ ಅವರೇ, ಇಲ್ಲಿಂದ ಅಲ್ಲಿ ಅವ್ರದ್ದು ಅಮ್ಮ ಅಲ್ಲಿ, ಅವ್ರ ಅಣ್ಣ ಇಲ್ಲಿ, ಈ ಸೊಸೈಟಿ ಅಧ್ಯಕ್ಷ ಎಲ್ಲ ಇವರೇ ಇರ್ತಾರೆ. ಅದಕ್ಕೆ ಕೆಲವು ಅಮೆಂಡ್ಮೆಂಟ್ ತರಬೇಕಾಗಿದೆ. ಯಾರೋ ಅವ್ರು ಒಂದ್ಸಲ ಆದ್ಮೇಲೆ ಮತ್ತೆ ಆಗಬಾರ್ದು ಅಂತ ಹೇಳಿ MLA MP ಹಂಗೆ ಮಾಡ್ಬೇಕಾಗೈತಿ, ಇಲ್ಲೇ ಹಂಗೆ ಮಾಡ್ಬೇಕಾಗೈತಿ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಹಿಡ್ಕೋಬಾರ್ದು ಯಾವುದೋ ಸಂಸ್ಥೆಗಳನ್ನ. ಇದು ಸೇವಾ ಮನೋಭಾವನೆ ಮಾಡುವಂತ ಸಂಸ್ಥೆಗಳಾಗ್ಬೇಕು. ಅದಕ್ಕೆ ನಾನು ಪ್ಯಾರಲಲ್ ಆಗಿ ಸರ್ಕಾರದಾಗ ಹೆಂಗ್ ನಡ್ಕೊಳ್ತದ್ದು ಇಲ್ಲಿ ನಡಿಬಾರ್ದು, ಇಲ್ಲದ್ರೆ ಯಶಸ್ವಿ ಆಗಲ್ಲ. ಅದಕ್ಕೆ ಇವತ್ತು ಕರ್ನಾಟಕ 3ನೇ ನಂಬರ್ ಇದೆ. ಇವತ್ತು ಗುಜರಾತ್ ಐ ಥಿಂಕ್ ನಂಬರ್ 1 ಇನ್ ದ ಕೋಆಪರೇಟಿವ್ ಫೀಲ್ಡ್, ನಮ್ದು 3ನೇ ನಂಬರ್ ಇದೆ. ಒಳ್ಳೆ ಅವಕಾಶಗಳಿದಾವೆ, ಅದರ ಲಾಭವನ್ನ ಜನ ನೀವು ಪಡ್ಕೊಳ್ಬೇಕನ್ನಂತ ಮಾತನ್ನ ಹೇಳಿ, ಇವತ್ತು ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ RDCC ಬ್ಯಾಂಕ್, ಅದಕ್ಕೆ ಹೋಗ್ತಾ ಇದ್ದೇನೆ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು, ಸಮಯದ ಅಭಾವ ಇದೆ. ನನಗೆ 1 ಅವರ್ ಲೇಟ್ ಮಾಡಿದವ್ರು ಮಲ್ಲಿಕಾರ್ಜುನ್, ನೀವು ಇದ್ರೆ ಹೆಚ್ಚು ಟೈಮ್ ನಾನು ಕಳಿಬಹುದಾಗಿತ್ತು. ಅನ್ಶೆಡ್ಯೂಲ್ ಪ್ರೋಗ್ರಾಮ್ ಮಾಡ್ಬಿಡ್ತಾರೆ, ನಡುವೆ ಹೋಗಾಗಿ ಅಲ್ಲಿ ಕೊಪ್ಪಳದಲ್ಲಿ ಮಾಡೋಣ, ಎಲ್ಲ ಹೇಳೋಣ ಮಾಡೋಣ ಅಂತ. ಅದು ಒಂದು ಹಿನ್ನೆಲೆ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಅವತ್ತು ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರರಾದರು. ಜೊತೆಗೆ ನಮ್ಮ ಮಾರಾಪುರ ಗ್ರಾಮ ಪಂಚಾಯತ್ ನಮ್ಮ ಸೊಸೈಟಿ ಕೂಡ ಅವತ್ತೇ ರಿಜಿಸ್ಟ್ರೇಷನ್ ಆಯಿತು. ಅವರು ಬಂದ ನಂತರ ಸಾಹೇಬರು ಮೊದಲನೇ ಸಾರಿ ಬಂದಾಗನೇ ಅವ್ರ ಕಡೆಯಿಂದನೇ ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಗ್ರಾಮಸ್ಥರ, ಗ್ರಾಮ ಪಂಚಾಯತ್ ಸದಸ್ಯರ, ಎಲ್ಲ ಗ್ರಾಮಸ್ಥರ ಬಹುದಿನಗಳ ಕನಸಾಗಿತ್ತು ಅಂತ ಇವತ್ತು ನನಸಾಗಿದೆ. ಅದೊಂದು ಪರವಾಗಿ ತಳಕಲ್ VSSN, ಬಾನಾಪುರ VSSN ಈ ಸೇರ್ತಕ್ಕಂಥ ಸುಮಾರು 7 ಹಳ್ಳಿಗಳು, ಬಾನಾಪುರ, ಲಕ್ಮಾಪುರ, ತಳವಾಳ, ಕುಂಬಳಾಪುರ ಮತ್ತು ಅಡವಿಹಳ್ಳಿ, ತಳಕಲ್, ಈ 7 ಹಳ್ಳಿಗಳಿಗೆ 2 ಸೊಸೈಟಿ ಬಹಳ ಮುತುವರ್ಜಿ ವಹಿಸಿ ಸಾಹೇಬರು ಬಹಳ ಹೆಚ್ಚಿನ ಮುತುವರ್ಜಿ ವಹಿಸಿ ಇಲಾಖೆಯವರು ಕೂಡ ಸಹಕಾರ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಈ ಸಂಸ್ಥೆಗೆ ಸಾಮಾನ್ಯ ಸಾಹೇಬರು ಅದಕ್ಕೆ ಏನ್ ಬೇಕು ಸಕಲ ಸೌಲಭ್ಯಗಳನ್ನ ಏಪ್ರಿಲ್ ನಂತರ ನಾವು ಮಾಡಿಕೊಡ್ತಂತ ಸಾಹೇಬರು ಕೂಡ ವಾಗ್ದಾನ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಸಾಹೇಬರು ಬಹುಶಃ ಕುದುರೆಮೋತಿ ಒಂದು ಸೊಸೈಟಿ ಮಾಡಕ್ ಹೇಳಿದ್ದಾರೆ, ಸಂಕನೂರು ಒಂದು ಸೊಸೈಟಿ ಆಗಿದೆ. ಸುಮಾರು 9 VSSN ಮಾಡಕ್ಕೆ ಸಾಹೇಬರು ಸಂಪೂರ್ಣ ಸಹಕಾರ ಕೊಟ್ಟು ಇಲಾಖೆ ಅಧಿಕಾರಿಗಳು ಕೂಡ ಅಷ್ಟೊಂದು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ CDO ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಎಲ್ಲ ವ್ಯವಸಾಯ ಸೇವಾ ಪಂಚಾಯತಿ ಒಂದು ಸೊಸೈಟಿ ಆಗ್ತಕ್ಕಂಥ ಸರ್ಕಾರದ ಕಾನೂನಿನ ಪರವಾಗಿ ಅದನ್ನೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ತಳಕಲ್ ಸೊಸೈಟಿ ಕೂಡ ಮೊನ್ನೆ ಹೊಸ ಬಾಡಿ ಬಂದು 1 ತಿಂಗಳಿಂದ ರಚನೆ ಆಗಿದೆ. ಇಲ್ಲಿ ಕೂಡ ಇದು ಒಂದು ಹೊಸದಾಗಿದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 9 ಹೊಸ ಸೊಸೈಟಿಗಳು ಹುಟ್ಟಾಕಿ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆ ಸಾಹೇಬರು ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ನನ್ನ ಕೈಲೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕೋರ್ಟ್ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಿಡಿಗೇಡಿಗಳು ಟೊಮೆಟೊ ಸಾಸ್ ಅನ್ನು ಎರಚಿ ಅವಮಾನ ಮಾಡಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಹೋರಾಟವನ್ನ ನಡೆಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕೋರ್ಟ್ ಮುಂಭಾಗದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ಟೊಮೆಟೊ ಸಾಸ್ ಅನ್ನ ಎರಚಿ ಅವಮಾನ ಮಾಡಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳಿಂದ ಹೋರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರುಗಳು ಮಾತನಾಡಿ, ಕಿಡಿಗೇಡಿಗಳನ್ನ 2 ದಿನದಲ್ಲಿ ಬಂಧಿಸಬೇಕು, ಅವರ ಮೇಲೆ ಝೊಮ್ಯಾಟೊ ಕೇಸ್ ದಾಖಲಿಸಬೇಕು ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಾತನಾಡಿ, ನಗರದಲ್ಲಿ ಎಲ್ಲಾ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಜೊತೆಗೆ ಯಾರು ಇಂತಹ ದುಷ್ಕೃತ್ಯಗಳನ್ನ ಎಸೆಯುತ್ತಾರೋ ಅವರನ್ನ ಬಂಧಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಹಿಂದೆ ಹಾಕಿರುವ ಸಿಸಿ ಕ್ಯಾಮೆರಾಗಳನ್ನ ತೆರವುಗೊಳಿಸಬಾರದಾಗಿತ್ತು, ತಪ್ಪು ಮಾಡಿದವರನ್ನ ಕೂಡಲೇ ಬಂಧಿಸಬೇಕು ಎಂದು ಹೇಳಿದರು. ಈ ಹೋರಾಟದಲ್ಲಿ SFI ಸಂಘಟನೆಯ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ತಹಸೀಲ್ದಾರರು, ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಶರಣಪ್ಪ, NKS ಟಿವಿ 4 ಗಂಗಾವತಿ.
ಆ ಡಿಸ್ಪ್ಯೂಟ್ ಸಂಬಂಧ ಕ್ಯಾಮ್ರಾಗಳನ್ನ ಇಟ್ಟಿದ್ದು ಡಿಸ್ಪ್ಯೂಟ್ ಎಲ್ಲ ಸಾಲ್ವ್ ಆಗಿಬಿಟ್ಟು ಪುತ್ಥಳಿ ಅನಾವರಣ ಆದ್ಮೇಲೆ ಚೆನ್ನಾಗಿದೆ ಅಂತ ಅದು ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ಫಿಕ್ಸ್ ಮಾಡಿಬಿಡು, ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡೋಣ. ಅವ್ರನ್ನ ಸೀರಿಯಸ್ ಆಗಿ ಬಂಧನ ಮಾಡೋದಕ್ಕೆ ಇವತ್ತೊಂದು ದಿನಕ್ಕಲ್ಲ, ನಾನು ಇವಾಗ ಹೇಳಿದ ಪ್ರಕಾರ ಇಮಿಡಿಯೇಟ್ ತಕ್ಷಣ ಪೊಲೀಸರನ್ನ ಅದೇ ಕೆಲಸದ ಮೇಲೆ ನಿಲ್ತಾರೆ. ನಾವು ಆರಾಮಾಗಿ ಎಲ್ಲರೂ ಕೂಡಿ ಶುಭ್ರ ಮಾಡಿ ನಾನೊಂದು ಗಂಟೆ ಬಿಟ್ಟು ಬರ್ತೀನಿ ನಾನು, ಮತ್ತು ಎಲ್ಲರೂ ಸೇರಿ ಪೂಜೆ ಮಾಡಿ ಆರಾಮಾಗಿ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಯಾವುದೇ ಒಂದು ಅಶಾಂತಿ ವಾತಾವರಣ ಯಾರೇ ಸೃಷ್ಟಿ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಕೂಡ, ಯಾಕೆಂದರೆ ನಾನು ಬಳ್ಳಾರಿಯಲ್ಲಿ ನನಗೆ ರಾಜಕೀಯ ಅನುಭವ ಇತ್ತು. ಬಟ್ ಆದರೆ ಗಂಗಾವತಿಯಲ್ಲಿ ತಾವು ನಮ್ಮ ದಲಿತರು ಏನಿದ್ದಿರ್ತಾವೆ ನಿಜವಾಗ್ಲೂ ಕೂಡ ನಾನು ನಿಮ್ಮ ರೀತಿಯಲ್ಲಿ ಈ ಒಂದು ಶಾಂತಿ ಮತ್ತು ನಾನು ಅಲ್ಲಿ ಹೋದಾಗ ಎಲ್ಲಿ ಕೂಡ ನಾನು ದಲಿತ ಕಾಲನಿಗಳಿಗೆ ಹೋಗಿ ನನ್ನ ಭಾವನೆ ನನಗೆ ಬಂದಿದ್ದಿಲ್ಲ. ಯಾರು ನಮ್ಮ ಬಂಧು ಬಳಗ ಅನ್ನೋ ರೀತಿಯೇ ನಡ್ಕೊಂಡಿದ್ದೀರಿ. ತುಂಬ ಶಾಂತಿಯುತವಾಗಿ ಎಲ್ಲ ಚುನಾವಣೆ ಆಯಿತು. ಇವತ್ತು ಸರ್ಕಾರ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸುವಂಥ ಒಂದು ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೇನೆ. ಇನ್ನೊಮ್ಮೆ ಇದು ಆಗದೇ ಇರೋ ರೀತಿಯಲ್ಲಿ ಇವಾಗ ನನಗೊಂದು ಅನುಭವ ಆಗಿರೋ ಕಾರಣ ಮುಂದೆ ಕಟ್ಟುನಿಟ್ಟಾಗಿ ಏನು ಮಾಡಬೇಕೋ ಮಾಡಬೇಕು ಅಷ್ಟೇ. ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಟ್ಟು ಅವರಿಗೆ ನಾವು ಕಂಪ್ಲೀಟ್ ಕ್ಲೀನ್ ಮಾಡಿ ಶುಭ್ರ ಮಾಡಿ ಪೂಜೆ ಮಾಡೋಣ. ಇವತ್ತು ಸಾಯಂಕಾಲನೇ ನಾನು 2 ಅಂಬೇಡ್ಕರ್ ಮೂರ್ತಿಗಳಿಗೆ ನಾನು ಎಲ್ಲ ದಿಕ್ಕಲ್ಲಿ ಕೂಡ CC ಕ್ಯಾಮ್ರಾಗಳನ್ನು ಅಲ್ಲಿ ಇದ್ರೆ ಪರವಾಗಿಲ್ಲಮ್ಮ, ಇಲ್ಲ ಅಂದ್ರೂ ಕೂಡ ಒಂದಲ್ಲ 4 ದಿಕ್ಕಲ್ಲಿ ಕೂಡ CC ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿಸಿ ಅದನ್ನು ಇಲಾಖೆಯವರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಂತೂ ಕೂಡ ರೆಕಾರ್ಡಿಂಗನ್ನು ಯಾರಾದರೂ ಒಬ್ಬ ಪೊಲೀಸ್ ಬಂದು ಪ್ರತಿದಿನ ಚೆಕ್ ಮಾಡೋ ವ್ಯವಸ್ಥೆ ಕೂಡ ನಾವು ಮಾಡಿ ನಾವು ಪೂಜೆ ಮಾಡಿ ನಾವು ಆರಾಮಾಗಿ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಖಂಡಿತವಾಗ್ಲೂ ಕೂಡ ಇನ್ನು ಮುಂದೆ ಇದು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಅವ್ರನ್ನ ಬಂಧನ ಮಾಡಿಸೋ ಜವಾಬ್ದಾರಿ ನಮ್ಮ DSP ಪಾಟೀಲ್ರಿಗೆ ನಾನು ತಿಳಿಸ್ತಾ ಇದ್ದೀನಿ. ಅವರು ಶಕ್ತಿವಂತರಿದ್ದಾರೆ, ಅವ್ರು ಮಾಡ್ತಾರೆ ಕೆಲಸ. ಹಾಗಾಗಿ ನಾವು ಫಸ್ಟ್ ಎಲ್ಲರೂ ಪುನರ್ವರ್ತನೆ ಆದ್ರೆ ಗಂಗಾವತಿಯಲ್ಲಿ ದೊಡ್ಡ ಶಾಂತಿ ಭಂಗ ಆಗಲಿಕ್ಕೆ ಮೂಲವಾಗಿ ಅಧಿಕಾರಿಗಳೇ ಕಾರಣ ಆಗ್ತಾರೆ. ಇದು ಯಾರೇ ಮಾಡಿರಲ್ಲ, ಅವ್ರು ಕೂಡಲೇ ಬಂಧನ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು. ಮೊದಲು ನಾನು ಮೂರ್ತಿ ಪ್ರತಿಷ್ಠೆ ಆಪನೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ CCTV ಇದ್ದು, ಆ CCTV ಯಾಕೆ ತೆಗೆದ್ರೂ ಗೊತ್ತಾಗ್ತಾ ಇಲ್ಲ ನನಗೆ. CCTV ನಾವು ಇದನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ದಲಿತ ಬಂಧುಗಳ ಒಂದು ಒಪ್ಪಿಗೆ ಪಡೆದು CCTV ಹಾಕಿದ್ವಿ. ಆ CCTV ಹಾಕೋದು ಏನೂ ಇನ್ನೂರಿಗೆ ಸಿಗ್ತಾ ಇಲ್ಲ. ಆದಷ್ಟು ಕೂಡಲೇ ಬಂಧನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಆಡಳಿತ ಮಾಡಬೇಕನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಮ್ಯಾಗ ಹೋಗಿ ಅಂಬೇಡ್ಕರ್ ಜಯಂತಿ ದಿವಸ ಇರಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮ್ಯಾಗ ಸರ ಹಾಕಿ ಬರಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಒಂದು ಏನು ಅಭಿವೃದ್ಧಿ ಆಗಬೇಕು, ಅದನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ತಾನೇ ಕೆಲವು ದುಷ್ಕರ್ಮಿಗಳು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಏನೋ ಎರಚೋದ್ರ ಮುಖಾಂತರ ಅವಮಾನಗೊಳಿಸಿದ್ದಾರೆ. ನಿನ್ನೆ ತಾನೇ ನಾನು ಸಹಿತ ಊರಲ್ಲಿ ಇದ್ದಿಲ್ಲ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತು ನಗರಸಭೆ ಆಯುಕ್ತರಿರ್ಬೋದು, ಜಿಲ್ಲಾಡಳಿತ, ತಾಲೂಕು ಆಡಳಿತರಿಗೂ ಸಹಿತ ಪೊಲೀಸ್ ಅಧಿಕಾರಿಗಳು ಸಹಿತ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೂಡಲೇ ಯಾರು ಆ ದುಷ್ಕರ್ಮಿಗಳು ಆ ಕಾರ್ಯವನ್ನು ಮಾಡಿದ್ದಾರೆ ಕೂಡಲೇ ಅವರನ್ನು ಬಂಧಿಸಬೇಕು. ಇದು ಖಂಡನೀಯವಾದಂಥ ಕಾರ್ಯ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಒಬ್ಬ ಮಹಾತ್ಮರು, ಯಾಕೆಂದರೆ ಸಂವಿಧಾನ ಶಿಲ್ಪಿಯಾಗಿ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಂಥ ಪುಣ್ಯಾತ್ಮ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರಿಗೆ ಆದಂಥ ಅವಮಾನವನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಖಂಡನೆ ಮಾಡ್ತೀವಿ. ಕೂಡಲೇ ಅವರನ್ನು ಬಂಧಿಸುವಂಥ ವ್ಯವಸ್ಥೆಯನ್ನು ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಗರಸಭೆ ಆಯುಕ್ತರು ಮಾಡಬೇಕನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಅವಾಗ ಇದು ಮಾಡ್ಕೊಂಡಿದ್ದು, ಯಾಕೆಂದ್ರೆ ನಾನು ಅವಾಗ ಶಾಸಕನಾಗಿದ್ದೆ. ಎಲ್ಲ ಬಂದು ಎಲ್ಲ ಓಪನಿಂಗ್ ಮಾಡುವಂತಾಗ ಮಾಡ್ರಿ ಅನ್ನೋಂತಾಗ CCTV ಇದ್ದು ಅದನ್ನು ಅವರು ಯಾಕೆ ತೆಗೆದವರು ಗೊತ್ತಿಲ್ಲ. ಈಗ ಯಾಕೆ ಅದು CCTV ಇದ್ರೆ ಇಮಿಡಿಯೇಟ್ ಗೊತ್ತಾಗ್ಬಿಡ್ತಿತ್ತು, ಯಾರು ಮಾಡ್ಯಾರ ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಜೊತೆಗೆ ಆದ ಕಾರಣ ಅದು CCTV ವ್ಯವಸ್ಥೆ ಮಾಡಬೇಕು. ಜೊತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸಿ, ಈಗ ಹಾಕ್ಯಾರ, ಜೊತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ದಲಿತರು ಯಾರೇ ಇರಲಿ ಅವ್ರ ಜೊತೆ ನಾವು ಇರ್ತೇವೆ. ಯಾಕಂದ್ರೆ ಇವತ್ತು ಸಂವಿಧಾನ ಶಿಲ್ಪಿ ಅವರು ನಮಗೆಲ್ಲ ಏನು ಸಂವಿಧಾನವನ್ನು ಕೊಡೋದ್ರ ಮುಖಾಂತರ ದೊಡ್ಡ ಕೊಡುಗೆಯನ್ನು ರಾಷ್ಟ್ರಕ್ಕೆ ನೀಡಿದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೇವೆ. ಏನೇ ಸಂದರ್ಭದಲ್ಲಿ ನಿನ್ನೆ ತಾನೇ ಕೆಲವರು ಫೋನ್ ಮಾಡಿ ನನಗೆ ಹೀಗಾಗಿದೆ ಅಂತ ಹೇಳಿದ್ರು. ನಾನು ಊರಲ್ಲಿದ್ದಿಲ್ಲ, ಆದ ಕಾರಣ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ.
ಕೂಡಲೇ ಅದಕ್ಕೆ ಬಂಧಿಸುವಂತ ಒಂದು ವ್ಯವಸ್ಥೆ ಮಾಡ್ಬೇಕನ್ನುವಂತ ಮಾತನ್ನು ಹೇಳಿ ಬಯಸ್ತೇವೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನೆರವೇರಿತು. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಪ್ರಥಮ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇಬ್ರಾಹಿಂಪುರ ಗ್ರಾಮದ ಶ್ರೀ ಶಿವಾನಂದ ಮಠದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪರಮ ಪೂಜ್ಯ ಶ್ರೀ ದಯಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಇಬ್ರಾಹಿಂಪುರ ಗ್ರಾಮದ ಸಕಲ ಸದ್ಭಕ್ತ ಯುವಕರು ಈ ರಕ್ತದಾನ ಶಿಬಿರದಲ್ಲಿ ತೊಡಗಿದರು. ವಿಜಯಪುರದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಅಂಗವಾಗಿ ದಾನದಲ್ಲಿ ಶ್ರೇಷ್ಠ ದಾನ, ಜೀವಕ್ಕೆ ಜೀವವನ್ನ ಕೊಡುವ ದಾನವೇ ಅದುವೇ ರಕ್ತದಾನ. ಇಬ್ರಾಹಿಂಪುರ ಗ್ರಾಮದ ಅವರಿವರೆನ್ನದೇ ಸ್ವಯಂ ಪ್ರೇರಣೆಯಿಂದ ನೂರಾರು ಯುವಕರು ರಕ್ತದಾನವನ್ನ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ದಯಾನಂದ ಅಪ್ಪಾಜಿ ಅವರು ಇಬ್ರಾಹಿಂಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಸಕಲ ಸದ್ಭಕ್ತ ಮಂಡಳಿ ಹಾಗೂ ಯುವಕ ಹಾಗೂ ಯುವತಿ ಮಂಡಳದವರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.